ನಮಸ್ಕಾರ ಸ್ನೇಹಿತರೆ, ಗಣಿ ಎಜು ಎಕ್ಸ್ಪ್ಲೋರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಓಕೆ, ಇವಾಗೇನು ತಮ್ಮನೇಲಿ ನೋಡಿ ಬಂದಿದ್ದೀರಾ ಅಂತಂದರೆ ನಿಮ್ಮ ಒಂದು ರಿಸಲ್ಟ್ ಈಗಾಗಲೇ ಎಷ್ಟು ಹುಡುಗರು ಚೆಕ್ಔಟ್ ಮಾಡ್ಕೊಂಡಿರ್ತಾರೆ. ಬಟ್ ಮೆನಿ ಸ್ಟೂಡೆಂಟ್ಸ್ಗೆ ಏನಾಗ್ತಿದೆ ಅಂತಂದರೆ ವಿತ್ಹೆಲ್ಡ್ ಅಂತ ಬರ್ತಾಯಿದೆ ರಿಸಲ್ಟ್. ಓಕೆ, ಇದ್ರ ಬಗ್ಗೆ ಈಗಾಗಲೇ ನಾನು ನರ್ಸಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲಲ್ಲಿ ಹೇಳಿದ್ದೆ. ಬಟ್ ಎಷ್ಟೋ ಜನಕ್ಕೆ ತಲುಪಿತ್ತಲ್ಲ ಗೊತ್ತಲ್ಲ, ಹಂಗಾಗಿಬಿಟ್ಟು ಇಲ್ಲೂ ಕೂಡ ಮಾಡ್ತಾಯಿದ್ದೀನಿ. ಸರಿ, ಈ ಮೊದಲು ಏನಕ್ಕೆ ಇದು ವಿತ್ಹೆಲ್ಡ್ ಬರ್ತದೆ, ಅದಕ್ಕೆ ಸೊಲ್ಯೂಷನ್ ಏನು ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ಮಾಹಿತಿ ಕೊಡ್ತೀನಿ. ಸರಿ, ವಿತ್ಹೆಲ್ಡ್ ಏನಕ್ಕೆ ಬರುತ್ತೆ? ಓಕೆ, ವಿತ್ಹೆಲ್ಡ್ ಅಂತಂದರೆ ಏನಪ್ಪ ಅಂದರೆ ಇದು ನಿಮ್ಮ ಒಂದು ರಿಸಲ್ಟ್ ಬಂದಿಲ್ಲ ಅಂತ ಅರ್ಥ. ಅಂದರೆ ವಿತ್ ಹೆಲ್ಡ್ ಮಾಡ್ಕೊಂಡಿದ್ದಾರೆ ಅಂದರೆ ಹಿಂಪಡೆದುಕೊಂಡಿದ್ದಾರೆ ಅಂತ ಅರ್ಥ. ಅದನ್ನು ನಿಮ್ಗೆ ವಾಪಸ್ ಅನೌನ್ಸ್ ಮಾಡ್ತಾರೆ. ಅದಕ್ಕೆ ಸ್ವಲ್ಪ ಪ್ರೊಸೆಸ್ ಅದ, ಟೈಮ್ ಅದ, ನಿಮಗೆ ಸ್ವಲ್ಪ ಟೈಮ್ ತೊಗೋಬೋದು. ಓಕೆ, ಬರ್ಬೋದು, ಒಂದು 15 ದಿನ ತೊಗೋಬೋದು, ಅಥವಾ ಇನ್ನು ಸ್ವಲ್ಪ ನೀವು ಪ್ರೊಸೆಸ್ ಲೇಟ್ ಮಾಡಿದ್ರೆ ಇನ್ನೂ ಕೂಡ ಲೇಟ್ ಆಗ್ಬೋದು. ಓಕೆ, ಏನಕ್ಕೆ ಬರುತ್ತಪ್ಪ ಅಂದರೆ ನಿಮಗೆ ಗೊತ್ತಿರಬೇಕು, ಮಾಲ್ ಪ್ರಾಕ್ಟೀಸ್ ಇನ್ ಎಕ್ಸಾಮ್ ಅಂತ ಕರಿತೀವಿ. ಓಕೆ, ಎಕ್ಸಾಮ್ ಅಂತ ಅಲ್ಲ, ಬೇರೆ ಬೇರೆ ಮಾಲ್ ಪ್ರಾಕ್ಟೀಸ್, ಎಕ್ಸಾಮ್ ಬಿಟ್ಟು ಹೊರತಾಗಿ ಕೆಲವೊಂದಿಷ್ಟು ಬೇರೆ ಬೇರೆನೂ ಕೂಡ ಮಾಲ್ ಪ್ರಾಕ್ಟೀಸ್ ನಡೀತದೆ. ಎಲ್ಲೆಲ್ಲಿ ನಡೀತದ ಅಲ್ಲ, ಎಕ್ಸಾಂಪಲ್ ನಿಮಗೆ. ಓಕೆ, ಫಸ್ಟ್ ಆಫ್ ಆಲ್ ನೀವು ಎಕ್ಸಾಮ್ ಫಿಲ್ ಮಾಡಿದಾರಲ್ಲ, ಮೊದಲು ಎಕ್ಸಾಮ್ ಕಂಡಕ್ಟ್ ಮಾಡೋಕ್ಕೆ ಅಪ್ಲಿಕೇಶನ್ ಹಾಕಿದಾರಲ್ಲ ಅದು. ಓಕೆ, ನೀವು ಕಂಡಕ್ಟ್ ಮಾಡಿದ್ರು ಕೂಡ ನಿಮ್ಮ ಟೀಚರ್ಸ್ ಏನಾದರೂ ಯೂನಿವರ್ಸಿಟಿ ಸಬ್ಮಿಟ್ ಮಾಡಿದಾರಲ್ಲ, ಇದು ಒಂದು ಫಸ್ಟ್ನೇ ರೀಸನ್ನೇ ಅದು. ಓಕೆ, ನೆಕ್ಸ್ಟು ನಿಮ್ಮ ಕೇಸ್ ಎಕ್ಸಾಮ್ ಹಾಲಲ್ಲಿ ನೀವೇನಾದರೂ ಕಾಪಿ ಚೀಟಿ ಮಾಡಿದ್ದು ಏನಾದರೂ ಅಲ್ಲಿ ಗೊತ್ತಾದಾಗ, ಅಂತಂದರೆ ಕಾಪಿ ಚೀಟಿ ಮಾಡಿದಾಗ ಅಲ್ಲಿ ಸೆನ್ಸರಲ್ಲಿ ಕನೆಕ್ಟ್ ಆಗಿ ನೀವು ಏನಾದರೂ ಅವ್ರು ನೋಟ್ ಮಾಡ್ಕೊಂಡಿತ್ತಂದರೆ ಎರಡು. ಆ್ಯಂಡ್ ಇನ್ನೊಂದು ಏನಪ್ಪ ಅಂದರೆ ನೀವೇನೋ ಎಕ್ಸಾಮ್ ಬರೆದಿರ್ತಾರೆ, ಏನೋ ಸೆಟ್ಟಿಲಿ ಆನ್ಸರ್ ಗೊತ್ತಿಲ್ಲ ಅಂತ ಹಾಳೆ ಹರಿದಾಕಿರ್ತಾರೆ. ಓಕೆ, ಹಾಳೆ ಹರಿದಾಕಿದಾಗ ಅವು ಕೂಡ ಇವ್ಯಾಲ್ಯೂಯೇಟ್ ಆಗಿರಲ್ಲ. ಓಕೆ, ಅಂದರೆ ಪೇಪರ್ ಏನೋ ಅರ್ದಿತ್ತು ಅಂದರೆ ಅದು ಕೂಡ ಆಗ್ತಾರಲ್ಲ. ಓಕೆ, ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಓಕೆ, ನಿಮ್ಮ ರಿಜಿಸ್ಟರ್ ನಂಬರ್ ಎಂಟರ್ ಮಾಡೋದಾಗಿರ್ಬೋದು, ಅಥವಾ ಎಂಟರ್ ಮಾಡಿದ್ರು ಕೂಡ ರಾಂಗಾಗಿ ಎಂಟರ್ ಮಾಡಿರ್ಬೋದು, ಅಥವಾ ನೀವು ಎಂಟರ್ ಮಾಡಿದ್ರು ಕೂಡ ಟೀಚರ್ಸ್ ಹೋಗಿರ್ತಲ್ಲ ಅದು ಸಬ್ಮಿಟ್ ಆಗದೇ ಇರ್ಬೋದು, ಅಥವಾ ನೀವು ಎಕ್ಸಾಮ್ ಆದ ನಂತರ ನಿಮ್ಮ ಆನ್ಸರ್ ಪೇಪರ್ ಏನಪ್ಪ ಅಂದರೆ ಸ್ಕ್ಯಾನ್ ಆಗಬೇಕಂದ್ರೆ ಗೊತ್ತಿದೆ ಎಲ್ಲರೂ, ಅದು ಸ್ಕ್ಯಾನಿಂಗ್ ಆಗದೇ ಇದ್ದಾಗ. ಓಕೆ, ಸ್ಕ್ಯಾನ್ ಆದರೂ ಕೂಡ ಅರ್ಧಂಬರ್ಧ ಆದಾಗ. ಓಕೆ, ಅಥವಾ ಫ್ರಂಟ್ ಪೇಜ್ ನಿಮ್ಗೆಲ್ಲನೂ ಕೂಡ ನಿಮ್ಮ ಸ್ಟೂಡೆಂಟ್ಸ್ ಡೀಟೇಲ್ಸ್ ಅಂತ ಏನು ಕರಿತೀವಿ ಅದೇ ಸರಿಯಾಗಿ ಎಂಟ್ರಿ ಅದೇ ಕೂಡ ಸ್ಕ್ಯಾನ್ ಆಗದೇ ಇದ್ದಾಗ. ಓಕೆ, ಆ್ಯಂಡ್ ಇನ್ನೂ ಕೂಡ ಹೇಳ್ತಾ ಹೋಗುತ್ತಂದರೆ ಭಾಳಷ್ಟು ಇರ್ತವೆ. ಫಾರ್ ಎಕ್ಸಾಂಪಲ್ ನಿಮ್ಮ ಟೀಚರ್ಸ್ IA ಮಾರ್ಕ್ಸ್ ಅಂತ ಏನು ಕರಿತೀವಿ ಅವನು ಕೂಡ ಎಂಟ್ರಿ ಮಾಡದೇ ಇದ್ದಾಗ. ಓಕೆ, ಇದರಿಂದ ಇದಕ್ಕೆ ರೀಸನ್ ಭಾಳಷ್ಟು ಬರ್ತವೆ. ಅದಕ್ಕೆ ಒಂದೇ ಅಂತಾರಲ್ಲ, ಯಾವುದಾದ್ರೂ ರೀಸನ್ ಇರ್ತಾವೆ. ಅದಕ್ಕೆ ಏನಾದರೂ ಸ್ವಲ್ಪ ರಾಂಗ್ ಅನಿಸಿದ್ರು ಕೂಡ ಯೂನಿವರ್ಸಿಟಿಯಲ್ಲಿ ಅವು ಆನ್ಸರ್ ಚೆಕ್ ಆಗೋಲ್ಲ, ಅವು ಕೂಡ ರಿಸಲ್ಟ್ ಬರಲ್ಲ ಅಂತಲ್ಲ. ನೀವು ಸ್ವಲ್ಪ ದಿನ ವೇಟ್ ಮಾಡಬೇಕು. ನೀವು ಏನು ಮಾಡಬೇಕು ಇವಾಗ ಅಂತಂದರೆ ನೋಡಿ, ಬೇಗನೆ ಆದಷ್ಟು ಏನು ಮಾಡ್ರಪ್ಪ ಅಂತಂದರೆ ನಿಮ್ಮ ಪ್ರಿನ್ಸಿಪಲ್ ಅಥವಾ ಈ ಒಂದು ನಿಮಗೆ ಯಾರು ಮ್ಯಾನೇಜ್ಮೆಂಟ್ ಮಾಡ್ತಿರ್ತಾರೆ ನೋಡಿ ರಿಸಲ್ಟ್ ಇದೆಲ್ಲ ಕೂಡ ಮ್ಯಾನೇಜ್ಮೆಂಟ್ ಮಾಡೋದೇ ಇರ್ಬೋದು, ಅಥವಾ ನಿಮ್ಮ ಪ್ರಿನ್ಸಿಪಲ್ನ ಬೆಸ್ಟ್ ಅಪ್ರೋಚ್ ಮಾಡೋದು. ಹೋಗಿ ಕೇಳಿ, ಸರ್ ನಮ್ಮದು ಕೂಡ ನಾನು ನೋಡಿದಂಗೆ ಈ ಸರ್ತಿ ಓಕೆ ಭಾಳಷ್ಟು ಬಂದಿದ್ದಾವೆ. ನಮ್ಮ ಒಂದು RGHSಲ್ಲಿ ಬರೀ ನರ್ಸಿಂಗ್ ಒಂದಂತಲ್ಲ, ಬೇರೆ ಬೇರೆ ಕೋರ್ಸಸ್ಸು ಕೂಡ ಈ ರೀತಿ ವಿತ್ಹೆಲ್ಡ್ ಹಾಗೆ ಆಗ್ತದೆ. ಯಾಕಂದರೆ ನಿಮಗೆ ಗೊತ್ತಿರಬೇಕು, ಒಂದೇ ಯೂನಿವರ್ಸಿಟಿ ಇಡೀ ಎಲ್ಲವನ್ನು ಕೂಡ ಮೆಡಿಕಲಲ್ಲಿ ಬರುವಂಥ ಎಲ್ಲ ಒಂದು ಕೋರ್ಸಸ್ಸು ಕೂಡ ಮೇಂಟೈನ್ ಮಾಡೋದು ಸ್ವಲ್ಪ ಕಷ್ಟ ಇರ್ತದೆ. ಹಂಗಾಗಿಬಿಟ್ಟು ಆ್ಯಕ್ಯುರೇಟಾಗಿ ಮಾಡ್ತಾರೆ. ಓಕೆ, ಯಾವುದೇ ಒಂದು ವರ್ಕಲ್ಲಿ ಆ್ಯಕ್ಯುರೇಟ್ ರಿಸಲ್ಟ್ನಾಗೆ ಮಾಡ್ತಿರ್ತಾರೆ. ಹಾಗಾಗಿ ಈ ರೀತಿ ಸ್ವಲ್ಪ ತಪ್ಪಾದರೂ ಕೂಡ ಅವರು ತೆಗೆದಾಕ್ತಿರ್ತಾರೆ. ಓಕೆ, ಸಾಧ್ಯದಷ್ಟು ಹೇಳಿದೆ ನಾನು, ನಿಮ್ಮ ಪ್ರಿನ್ಸಿಪಲ್ ಹೋಗಿ ಅಪ್ರೋಚ್ ಮಾಡಿರಿ. ಅವ್ರು ಏನು ಹೇಳ್ತಾರೆ ಮೇ ಬಿ ಅಂತಂದರೆ ಅವರು ಮೇಲ್ ಕಳಿಸ್ತಾರೆ. ಓಕೆ, ಯೂನಿವರ್ಸಿಟಿಗೆ ಮೇಲ್ ಕಳಿಸ್ತಾರೆ. ಅವ್ರು ಇಂಥ ಟೈಮ್ ಒಳಗೆ ಬರೋಕ್ಕೆ ಹೇಳ್ತಾರೆ, ಅಥವಾ ಅಲ್ಲೇ ಸ್ವಲ್ಪ ಅಪ್ಪಿತಪ್ಪಿ ಸಣ್ಣ ಪುಟ್ಟ ಆಗಿತ್ತಂದರೆ ಅಲ್ಲೇ ಸಾಲ್ವ್ ಮಾಡ್ಕೊತಾರೆ. ಫಾರ್ ಎಕ್ಸಾಂಪಲ್ ಆಳೆ ಹರಿದಿತ್ತಪ್ಪ ಅಂತಂದರೆ, ಅಥವಾ ಏನಾದರೂ ರಿಜಿಸ್ಟರ್ ನಂಬರ್ ಎಂಟರ್ ತಪ್ಪಾಗಿತ್ತಂದರೆ, ಈ ರೀತಿ ಸ್ವಲ್ಪ ಅಂದರೆ ಸಣ್ಣ ಪುಟ್ಟ ಏನಾರು ಆದಾಗ ಅವರು ಚೇಂಜಸ್ ಅಲ್ಲೇ ಮಾಡ್ಕೋಬೋದು. ಅಥವಾ ಭಾಳಷ್ಟು ದೊಡ್ಡ ಮಟ್ಟಿಗೆ ಏನಾದರೂ ಆದಾಗ ಓಕೆ, ಸ್ವಲ್ಪ ಫೈನ್ ಕೂಡ ಕಟ್ಟೋದು ಬಂದರೂ ಬರ್ಬೋದು. ಅಂದರೆ ದೊಡ್ಡ ಮಟ್ಟಿಗೆ ಆದಾಗ ಏನಾದರೂ ಅಂದರೆ ನಿಮಗೆ ಗೊತ್ತಿರಬೇಕು, ನೀವೇನು ತಪ್ಪು ಮಾಡಿದ್ರು, ನೀವೆಲ್ಲನೂ ಕೂಡ ಕರೆಕ್ಟ್ ಮಾಡಿದ್ರು ಕೂಡ ನಿಮ್ಮ ಪ್ರಿನ್ಸಿಪಲ್ ತಪ್ಪು ಮಾಡಿರ್ತಾರೆ. ಆಗ ನಿಮ್ಮ ಪ್ರಿನ್ಸಿಪಲ್ಗೆ ಗೊತ್ತಿರ್ತದೆ ಆ ತಪ್ಪು. ಓಕೆ, ಅದನ್ನು ಸರಿ ಮಾಡ್ಕೊಳ್ಳೋಕ್ಕೆ ಯೂನಿವರ್ಸಿಟಿ ಮತ್ತು ಪ್ರಿನ್ಸಿಪಲ್ ಕಾಂಟ್ಯಾಕ್ಟ್ ಇರ್ತಾರೆ, ಅವರೇ ಮಾತಾಡ್ಕೋಬೇಕು. ಸೊ ಬೆಸ್ಟ್ ಸ್ಟೂಡೆಂಟ್ಸ್ ಎಲ್ಲರೂ ಕೂಡ ಪ್ರಿನ್ಸಿಪಲ್ಗೆ ಹೋಗಿಬಿಟ್ಟು ಮೊದಲು ನೋಟಿಸ್ ಮಾಡಿರಿ, ಮೊದಲು ಹೇಳ್ರಿ. ಓಕೆ, ಅಂದರೆ ಈ ರೀತಿ ನಾನು ಭಾಳಷ್ಟು ಸ್ಟೂಡೆಂಟ್ ನೋಡಿದ್ದೀನಿ ಈ ರೀತಿ ಆಗಿರೋದು. ಒಬ್ಬರದಲ್ಲ, ಇದನ್ನ ಸಾಲ್ವ್ ಕೂಡ ಆಗಿದೆ. ರಿಸಲ್ಟ್ ಕೂಡ ವಾಪಸ್ ಬರ್ತದೆ, ಒಂದು ಸ್ವಲ್ಪ ದಿನ ಲೇಟ್ ಆಗ್ಬೋದು. ಓಕೆ, ಇದ್ರ ತಕ್ಕನಂಗೆ ಪದೇ ಹೇಳೋ ಅವಶ್ಯಕತೆ ಇಲ್ಲ. ಆದಷ್ಟು ನೀವು ಯಾರಿಗೆಲ್ಲ ವಿತ್ಹೆಲ್ಡ್ ಅಂತ ರಿಸಲ್ಟ್ ಬಂದೈತೆ ಅವ್ರಿಗೆ ಈ ವಿಡಿಯೋ ಶೇರ್ ಮಾಡಿರಿ. ಭಯಪಡಬೇಡ್ರಿ, ನಿಮ್ಮದು ಕೂಡ ಯಾರ್ದೆಲ್ಲ ವಿತ್ಹೆಲ್ಡ್ ಬಂದೈತೆ ರಿಸಲ್ಟು ನೀವು ಆಲ್ಮೋಸ್ಟ್ ಪಾಸ್ ಆಗ್ತಾರೆ, ಹೊರಬಿಡಿ. ಯಾಕಂದರೆ ಎಷ್ಟು ಹುಡುಗರದು ವಿತ್ಹೆಲ್ಡ್ ಬಂದಿದ್ದು ರಿಸಲ್ಟ್ ಪಾಸ್ ಆಗಿದ್ದು ನಾನು ನೋಡಿದ್ದೀನಿ. ಓಕೆ, ಅಂದರೆ ಹಾಗೆ ಡೈರೆಕ್ಟಾಗಿ ಬಂದಿದ್ದು ಫೇಲ್ ಆದರೂ ಕೂಡ ಯಾರೂ ಗಮನಿಸಲ್ಲ. ಬಟ್ ವಿತ್ಹೆಲ್ಡ್ ಅಂತ ಬಂದಾಗ ವಾಪಸ್ ಹುಡುಗರು ಎಲ್ಲರೂ ಕೂಡ ಅಪ್ರೋಚ್ ಮಾಡ್ಕೊಂಡಿರ್ತಾರೆ, ಅಟ್ಲೀಸ್ಟ್ ಪಾಸ್ ಮಾಡೋಕ್ಕಾದ್ರು ಟ್ರೈ ಮಾಡಿರ್ತಾರೆ ಇಲ್ಲಿ. ಓಕೆ, ಸರಿ, ಇದಿಷ್ಟೇ. ಎನಿವೇ ಭಯಪಡೋವಂಥ ಅವಶ್ಯಕತೆ ಏನಿಲ್ಲ. ಈ ರೀತಿ ಎಲ್ಲವೂ ಕೂಡ ನಿಮ್ಗೆ ಒಬ್ಬರಿಗೆ ಬಂದಿಲ್ಲ. ಈ ಸರಿ ಮಾತ್ರ ಒಂದು ಸಾವಿರಾರು ಸ್ಟೂಡೆಂಟ್ಸ್, ಒಂದೊಂದು ಕಾಲೇಜಲ್ಲಿ ನಾನು ಕೇಳಿದಾಗ 84 ಸ್ಟೂಡೆಂಟ್ಸು ಕೂಡ ಅದೇ ರೀತಿ ಬಂದೈತಂತೆ. ಓಕೆ, ನನಗೆ ಮೆಸೇಜ್ ಹಾಕಿದ ನಮ್ಮನೆ 84 ಸ್ಟೂಡೆಂಟ್ಸ್ಗೂ ಅದೇ ರೀತಿ ಬಂದೈತಂತೆ. ಆ್ಯಂಡ್ ಕೆಲವೊಂದಿಷ್ಟು ವ್ಯಾಲ್ಯೂ ಕೂಡ ತಪ್ಪಾಗಿ ಬಂದಿದ್ದಾವೆ. ನೋಡಮ್ಮ ರಿಸಲ್ಟ್ ಏನಾದರೂ ಚೇಂಜಸ್ ಆದರೂ ಆಗ್ಬೋದು. ಏನಾದರೂ ಅಪ್ಡೇಟ್ ಬಂದರೆ ತಿಳಿಸ್ತೀನಿ. ಮಸ್ಟ್ ಚಾನಲ್ ಸಬ್ಸ್ಕ್ರೈಬ್ ಆಗಿರಿ ಆ್ಯಂಡ್ ವಾಟ್ಸಪ್ ಚಾನಲ್ ಜಾಯ್ನ್ ಆಗಿರಿ ಮೇನ್. ಓಕೆ, ಥ್ಯಾಂಕ್ ಯು, ಬಾಯ್.